ನಮಸ್ಕಾರ ಸ್ನೇಹಿತರೆ, ಎಲ್ಲ SRTV ಕನ್ನಡ ಚಾನೆಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಈ ದೇವಿ ಬಗ್ಗೆ ಎಷ್ಟು ಹೇಳಿದ್ರೂ ಕೂಡ ಕಡಿಮೆನೆ. ಆಕೆಯ ಮಹಿಮೆಗಳು ಅಂಥದ್ದು. ಎಂತಹ ಹಠಮಾರಿ ಕಾಯಿಲೆಗಳನ್ನಾದರೂ ಈ ದೇವಿ ಹೋಗಲಾಡಿಸ್ತಾಳೆ. ಶರೀರ ಭಾಗಗಳನ್ನು ಉಂಡೆಯೊಳಗೆ ಹಾಕುವಂತ ವಿಶೇಷವಾದ ಆಚಾರ ಇಲ್ಲಿದೆ. ಉಪ್ಪನ್ನ ಕೂಡ ಸಮರ್ಪಿಸುವಂತ ಆಚಾರ ಇದೆ. ಈ ದೇವಿಯ ಹೆಸರು ಮಾರಿಯಮ್ಮನ್, ಸಮಯಪುರಂ ಮಾರಿಯಮ್ಮನ್. ತಮಿಳುನಾಡಿನ ಗ್ರಾಮ ದೇವತೆಯಾದ ಮಾರಿಯಮ್ಮನ್ ಕೇವಲ ಅಲ್ಲಿ ಮಾತ್ರವಲ್ಲದೆ ಇತರೆ ದೇಶಗಳಲ್ಲೂ ಕೂಡ ಭಕ್ತರಿಂದ ಪೂಜಿಸಲ್ಪಡುತ್ತಾಳೆ. ಈ ವಿಡಿಯೋದಲ್ಲಿ ತಮಿಳುನಾಡಿನ ತಿರುಚಿನಾಪಲ್ಲಿಯಲ್ಲಿರುವಂತಹ ಮಾರಿಯಮ್ಮನ್ ದೇವಾಲಯದ ಬಗ್ಗೆ ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೇ ಒಂದು ಲೈಕ್ ಕೊಡಿ. ತಮಿಳುನಾಡಿನ ತಿರುಚಿನಾಪಲ್ಲಿಗೆ ಸಮೀಪವಿರುವ ಸಮಯಪುರಿಯಲ್ಲಿ ಸಮಯಪುರಂ ಮಾರಿಯಮ್ಮನ್ ದೇವಾಲಯವಿದೆ. ಇಲ್ಲಿ ನೆಲೆಸಿರುವ ಈ ದೇವಿಯನ್ನು ಮಹಾಕಾಳಿ ಅಥವಾ ದುರ್ಗಾದೇವಿಯ ಪ್ರತಿರೂಪದಂತೆ ಭಕ್ತರು ಭಾವಿಸುತ್ತಾರೆ. ಈ ದೇವಿಯ ವಿಗ್ರಹವನ್ನು ಮರಳು ಹಾಗೂ ಮಣ್ಣು ಬಳಸಿ ತಯಾರಿಸಿದ್ದಾರೆ. ಆದ್ದರಿಂದಲೇ ದೇವಿಗೆ ಅಭಿಷೇಕ ಮಾಡುವುದಿಲ್ಲ. ದೇವಿಯನ್ನು ಹೋಲುವಂತ ಚಿಕ್ಕ ಕಲ್ಲಿನ ವಿಗ್ರಹ ಹೊಂದಿದೆ, ಅದಕ್ಕೆ ಮಾತ್ರವೇ ಅಭಿಷೇಕ ಮಾಡುತ್ತಾರೆ. ಭಾರತ ದೇಶದಲ್ಲಿನ ಅತ್ಯಂತ ಪ್ರಸಿದ್ಧ ಪುರಾತನ ದೇವಾಲಯಗಳಲ್ಲಿ ಈ ಸಮಯಪುರಂ ಮಾರಿಯಮ್ಮನ್ ದೇವಾಲಯ ಕೂಡ ಒಂದು. ಈ ದೇವಸ್ಥಾನ ತುಂಬಾನೇ ಹಳೆಯದು. ಒಳ್ಳೆ ಜೀವನ ನಿಮ್ಮದಾಗಬೇಕಂದ್ರು, ನಿಮ್ಮ ಭವಿಷ್ಯ ಚೆನ್ನಾಗಿರಬೇಕಂದ್ರು, ಉತ್ತಮ ಆರೋಗ್ಯ ಇರಬೇಕಂದ್ರು ಈ ದೇವಿಯ ದರ್ಶನ ಪಡೆದುಕೊಳ್ಳಬೇಕು. ನಿಮ್ಮ ಎಲ್ಲಾ ಕೋರಿಕೆಗಳು ಈಡೇರುತ್ತದೆ ಎಂದು ಹೇಳುತ್ತಾರೆ. ಕೇವಲ ಆ ಊರಿನವರು ಮಾತ್ರವಲ್ಲದೆ ಪ್ರಪಂಚಾದ್ಯಂತ ಎಲ್ಲಾ ಕಡೆ ಕೂಡ ಈ ತಾಯಿಗೆ ಭಕ್ತರಿದ್ದಾರೆ. ಮುಖ್ಯವಾಗಿ ಶ್ರೀಲಂಕಾ, ಮಲೇಷ್ಯಾ, ಫೂಜಿ, ಸಿಂಗಪುರ್, ಥಾಯ್ಲೆಂಡ್ ದೇಶಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಇಲ್ಲಿ ಆಗಮಿಸಿ ದೇವಿಯ ದರ್ಶನ ಪಡೆದುಕೊಳ್ಳುತ್ತಾರೆ. ಈ ದೇವಿ ಎಂಥ ಕಠಿಣ ರೋಗಗಳನ್ನು ಕೂಡ ಗುಣಪಡಿಸುತ್ತಾಳೆ ಎಂದು ಭಕ್ತರು ಹೇಳ್ತಾರೆ. ಆದ್ದರಿಂದಲೇ ಇಲ್ಲಿ ಬರುವ ಭಕ್ತರು ಶರೀರ ಭಾಗಗಳನ್ನು ಹುಂಡಿಗೆ ಹಾಕಿ ದೇವಿಗೆ ಸಮರ್ಪಿಸುತ್ತಾರೆ. ಅಂದ್ರೆ ನಿಮ್ಮ ದೇಹದ ಯಾವ ಭಾಗಕ್ಕೆ ಕಾಯಿಲೆ ಇರುತ್ತೋ ಆ ಭಾಗವನ್ನು ಬೆಳ್ಳಿ ಅಥವಾ ಸ್ಟೀಲ್ನಲ್ಲಿ ತಯಾರಿಸಿ ಅದನ್ನ ಕಾಣಿಕೆಯ ರೂಪದಲ್ಲಿ ಹುಂಡಿಗೆ ಹಾಕಬೇಕು. ಆ ರೀತಿ ಮಾಡಿದ್ರೆ ನಿಮಗಿರುವಂತ ಯಾವ ಕಾಯಿಲೆ ಕೂಡ ಗುಣವಾಗುತ್ತೆ ಎಂಬುದು ಎಲ್ಲರೂ ಹೇಳುವಂತ ಮಾತು. ಕೆಲ ತಲೆಮಾರುಗಳಿಂದ ಬರುತ್ತಿರುವ ಈ ಆಚಾರ ಈಗಲೂ ಕೂಡ ಮುಂದುವರಿಯುತ್ತಿದೆ. ಈ ದೇವಿ ಸರಿಯಾದ ಸಮಯದಲ್ಲಿ ಭಕ್ತರ ಕೈ ಹಿಡಿಯುತ್ತಾಳೆ. ಇನ್ನು ಈ ದೇವಿಗೆ ಸಂಬಂಧಿಸಿರುವ ಒಂದು ಪುರಾಣ ಕಥೆಯ ಬಗ್ಗೆ ನೋಡೋಣ. ಇದು ಜಮದಗ್ನಿ ಮಹಾಋಷಿಯ ಹೆಂಡತಿ ರೇಣುಕಾದೇವಿಗೆ ಸಂಬಂಧಿಸಿದಂತ ಕತೆ. ಪ್ರತಿದಿನ ರೇಣುಕಾದೇವಿ ಆಕೆಯ ಗಂಡನ ಪೂಜೆಗೆ ಬಳಸುವಂತ ನೀರನ್ನು ನದಿಯಿಂದ ತಂದು ಕೊಡುತ್ತಿರುತ್ತಾಳೆ. ಆಕೆಯ ಪತಿವ್ರತ ಶಕ್ತಿಯಿಂದ ನದಿ ತೀರದಲ್ಲಿರುವ ಮರಳಿನಿಂದ ಮಡಕೆ ತಯಾರಿಸಿ ನೀರನ್ನು ತೆಗೆದುಕೊಂಡು ಹೋಗ್ತಾಳೆ. ಮರಳಿನಲ್ಲಿ ಯಾರಾದ್ರೂ ಮಡಕೆ ತಯಾರಿಸೋಕೆ ಸಾಧ್ಯನ? ಆದ್ರೆ ರೇಣುಕಾದೇವಿ ಆಕೆಯ ಪತಿವ್ರತ ಶಕ್ತಿಯಿಂದ ಆ ರೀತಿ ತಯಾರಿಸ್ತಾಳೆ. ಅಂತಹ ಸಮಯದಲ್ಲಿ ಒಂದು ದಿನ ರೇಣುಕಾದೇವಿ ನೀರು ತರಲು ನದಿಗೆ ಹೋದಾಗ ಅಲ್ಲಿ ಚಿತ್ರರಥ ಎಂಬ ಗಂಧರ್ವರಾಜ ಅವನ ಹೆಂಡತಿಯರೊಂದಿಗೆ ಕಾಣಿಸ್ಕೊಳ್ತಾನೆ. ಅವನ ಜಲಕ್ರೀಡೆ ನೋಡಿದ ರೇಣುಕಾದೇವಿ ಮನಸ್ಸು ಸ್ವಲ್ಪ ಚಂಚಲವಾಗುತ್ತೆ. ಅವರ ಶೃಂಗಾರ ಸಂಸಾರ ನೋಡಿದ ರೇಣುಕಾದೇವಿಗೆ ಅವಳ ಆಶ್ರಮ ಜೀವನದ ಮೇಲೆ ನಿರಾಸೆ ಮೂಡುತ್ತೆ. ಯಾವಾಗ ಆಕೆಯ ಮನಸ್ಸು ಚಂಚಲವಾಯಿತೋ ಮರಳಿನಿಂದ ತಯಾರಿಸಿದಂತ ಮಡಕೆ ಪಟ್ಟಂತ ಒಡೆದು ಹೋಗುತ್ತೆ. ಮತ್ತೆ ಮಡಕೆ ತಯಾರಿಸಲು ಎಷ್ಟೋ ಪ್ರಯತ್ನಿಸುತ್ತಾಳೆ, ಆದರೆ ಆಕೆಯಿಂದ ಸಾಧ್ಯವಾಗುವುದಿಲ್ಲ. ಅವಳ ಮನಸ್ಸು ಚಂಚಲವಾಗಿದ್ದೇ ಇದಕ್ಕೆಲ್ಲ ಕಾರಣ ಎಂದು ತಿಳಿದುಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಕುಳಿತುಕೊಂಡು ಧ್ಯಾನ ಮಾಡಿ ಮನಸ್ಸನ್ನು ನಿಗ್ರಹಪಡಿಸಿಕೊಂಡು ಮತ್ತೆ ಮಡಕೆ ತಯಾರಿಸಿ ನೀರು ತುಂಬಿಕೊಂಡು ಆಶ್ರಮಕ್ಕೆ ಬರುತ್ತಾಳೆ. ಆದರೆ ಅದಾಗಲೇ ಸಾಕಷ್ಟು ಸಮಯ ಕಳೆದು ಹೋಗಿರುತ್ತೆ. ಜಮದಗ್ನಿ ಕೋಪದಿಂದ ಬುಸುಗುಡುತ್ತಾ ಕಾಯುತ್ತಿರುತ್ತಾರೆ. ಮನೆಗೆ ಬಂದ ಹೆಂಡತಿಯ ಮುಖದಲ್ಲಿ ಬದಲಾವಣೆ ಕಾಣಿಸುತ್ತೆ. ಆಕೆಯ ಮುಖದಲ್ಲಿ ತಪ್ಪು ಮಾಡಿರುವಂತಹ ಭಾವನೆ ಕಾಣುತ್ತಿರುತ್ತೆ. ಏನಾಯಿತು ಎಂದು ದಿವ್ಯ ದೃಷ್ಟಿಯಿಂದ ನೋಡುತ್ತಾರೆ. ರೇಣುಕಾದೇವಿ ತಪ್ಪಾಯಿತು ಅಂತ ಕಾಲಿನ ಮೇಲೆ ಬೀಳ್ತಾಳೆ. ಆಶ್ರಮ ಜೀವನದಲ್ಲಿರುವ ನೀನು
ಭೋಗಗಳ ಮೇಲೆ ಮನಸೋಲುವುದು ಕ್ಷಮಿಸಲಾರದಂತ ತಪ್ಪು ಎಂದು ಮಕ್ಕಳನ್ನು ಕರೆದು ಆಕೆಯನ್ನು ಕೊಲ್ಲುವಂತೆ ಆದೇಶಿಸುತ್ತಾರೆ ಜಮದಗ್ನಿ. ಆದರೆ ಹೆತ್ತ ತಾಯಿಯನ್ನು ಕೊಲ್ಲಲು ಯಾವ ಮಗ ತಾನೇ ಮುಂದೆ ಬರ್ತಾನೆ? ತಾಯಿಯನ್ನು ಕೊಲ್ಲುವುದು ಮಹಾಪಾಪ ಎಂದು ಅವರ ಮಕ್ಕಳು ಹಿಂದೆ ಸರಿಯುತ್ತಾರೆ. ನನ್ನ ಮಾತನ್ನು ತಿರಸ್ಕರಿಸಿದ ನೀವು ಕಾಡಿನಲ್ಲಿ ಮೂರ್ಖರಂತೆ ಅಲೆದಾಡಿ ಎಂದು ಜಮದಗ್ನಿ ಅವರನ್ನು ಶಪಿಸುತ್ತಾರೆ. ಅದರ ನಂತರ ಕೊನೆಯ ಮಗನಾದ ಪರಶುರಾಮನನ್ನು ಕರೆದು ನಿನ್ನ ತಾಯಿಯನ್ನು ಸಂಹರಿಸು ಎಂದು ಹೇಳುತ್ತಾರೆ. ಪರಶುರಾಮ ಮಾತ್ರ ತಂದೆಯ ಮಾತಿಗೆ ಎದುರುತ್ತರ ಕೊಡದೆ ಕೈಯಲ್ಲಿರುವ ಕೊಡಲಿಯಿಂದ ತಾಯಿಯ ತಲೆಯನ್ನು ಕತ್ತರಿಸುತ್ತಾನೆ. ಜಮದಗ್ನಿ ಮಗನ ಕಾರ್ಯಕ್ಕೆ ಭಕ್ತಿಗೆ ಮೆಚ್ಚಿಕೊಂಡು ಏನಾದರೂ ವರ ಬೇಡುವಂತೆ ಹೇಳುತ್ತಾರೆ. ಹಾಗಾದರೆ ತಂದೆ, ಮೊದಲು ನನ್ನ ತಾಯಿಯನ್ನು ಬದುಕಿಸು, ಅನಂತರ ನನ್ನ ಸಹೋದರರನ್ನು ಶಾಪ ವಿಮುಕ್ತರನ್ನಾಗಿ ಮಾಡು, ನನಗೆ ದೀರ್ಘಾಯಸ್ಸು, ಬಲ ಹಾಗೂ ಶತ್ರುಗಳ ವಿರುದ್ಧ ಜಯ ಗಳಿಸುವಂತ ಶಕ್ತಿ ಕೊಡು ಎಂದು ಕೇಳಿಕೊಳ್ಳುತ್ತಾರೆ ಪರಶುರಾಮ. ಆ ಎಲ್ಲಾ ಕೋರಿಕೆಗಳಿಗೆ ಸರಿ ಎನ್ನುತ್ತಾರೆ ಜಮದಗ್ನಿ. ಆ ರೇಣುಕಾದೇವಿಯೇ ಮುಂದಿನ ಜನ್ಮದಲ್ಲಿ ಇಲ್ಲಿ ಮಾರಿಯಮ್ಮನಾಗಿ ನೆಲೆಸಿದ್ದಾರೆಂದು ಸ್ಥಳ ಪುರಾಣ ಹೇಳುತ್ತದೆ. ಇನ್ನು ಇಲ್ಲಿ ಭಕ್ತರು ಮಾವಿಲಕ್ಕು ಎಂಬ ಸಿಹಿ ಪದಾರ್ಥವನ್ನು ದೇವಿಗೆ ನೈವೇದ್ಯವಾಗಿ ಸಮರ್ಪಿಸುತ್ತಾರೆ. ಇದನ್ನು ಅಕ್ಕಿ ಹಿಟ್ಟು, ಬೆಲ್ಲ ಹಾಗೂ ತುಪ್ಪದಿಂದ ತಯಾರಿಸುತ್ತಾರೆ. ಇನ್ನು ಇದಲ್ಲದೆ ಉಪ್ಪನ್ನು ಕೂಡ ಇಲ್ಲಿ ನೈವೇದ್ಯವಾಗಿ ಕೊಡುತ್ತಾರೆ. ಪ್ರತಿ ಭಾನುವಾರ, ಮಂಗಳವಾರ ಹಾಗೂ ಶುಕ್ರವಾರದಂದು ಸಾವಿರಾರು ಭಕ್ತರಿಂದ ಈ ಆಲಯ ತುಂಬಿರುತ್ತದೆ. ತಮಿಳುನಾಡಿನ ಪಳನಿಯ ನಂತರ ಅತಿ ಪ್ರಸಿದ್ಧ ಆಲಯ ಈ ಸಮಯಪುರಂ ಮಾರಿಯಮ್ಮನ್ ದೇವಾಲಯ. ವಿಜಯನಗರ ರಾಜರ ಪಾಲನೆಯ ಸಮಯದಲ್ಲಿ ಒಂದು ಯುದ್ಧದಲ್ಲಿ ಗೆದ್ದ ಸಂದರ್ಭದಲ್ಲಿ ಸಂತೋಷದಿಂದ ವಿಜಯರಾಯ ಚಕ್ರವರ್ತಿ ಈ ಸಮಯಪುರಂ ಮಾರಿಯಮ್ಮನ್ ದೇವಾಲಯವನ್ನು 18ನೇ ಶತಮಾನದಲ್ಲಿ ನಿರ್ಮಿಸುತ್ತಾರೆ. ಈ ದೇವಾಲಯದ ಬಗ್ಗೆ ಇನ್ನೊಂದು ಕಥೆ ಕೂಡ ಪ್ರಚಾರದಲ್ಲಿದೆ. ಜಮದಗ್ನಿ ಮಹಾಋಷಿ ಮೃತಪಟ್ಟ ನಂತರ ಅವರ ಜೊತೆ ಸತಿ ಸಹಗಮನ ಮಾಡಲು ತಯಾರಾಗುತ್ತಾರೆ ರೇಣುಕಾದೇವಿ. ಚಿತೆಯ ಮೇಲೆ ಕುಳಿತುಕೊಂಡಾಗ ಪರಮೇಶ್ವರ ಕೂಡಲೇ ಆಕೆಯ ಮೇಲೆ ಅರಿಶಿಣ ನೀರು ಹಾಗೂ ಬೇವಿನೆಲೆಯ ಮಳೆ ಸುರಿಯುವಂತೆ ಮಾಡ್ತಾರೆ. ತಮಿಳು ಭಾಷೆಯಲ್ಲಿ ಮಾರಿ ಅಂದರೆ ಮಳೆ. ಆ ರೀತಿ ಆಕೆಯನ್ನು ಕಾಪಾಡುತ್ತಾರೆ ಶಿವ. ಅರಿಶಿಣ ಹಾಗೂ ಬೇವಿನೆಲೆ ಆಕೆಗಾದಂತ ಗಾಯಗಳನ್ನು ಗುಣಪಡಿಸುತ್ತದೆ. ಆದ್ದರಿಂದಲೇ ಆಕೆಗೆ ಮಾರಿಯಮ್ಮನ್ ಎಂಬ ಹೆಸರು ಬಂತೆಂದು ಹೇಳುತ್ತಾರೆ. ಬೇಸಿಗೆಯಲ್ಲಿ ಬರುವಂತ ಕಾಯಿಲೆ, ಚಿಕನ್ ಪಾಕ್ಸ್, ಮಸೂಚಿ, ತಟ್ಟ ಮುಂತಾದ ಎಷ್ಟೋ ಕಾಯಿಲೆಗಳನ್ನು ಕೆಲವೇ ಹೊತ್ತಿನಲ್ಲಿ ಈಕೆ ಗುಣಪಡಿಸುತ್ತಾಳೆಂದು ಹೇಳ್ತಾರೆ. ಅದೇ ರೀತಿ ದೇವಿಯ ಈ ವಿಗ್ರಹ ಈ ಪ್ರಾಂತ್ಯಕ್ಕೆ ಯಾವ ರೀತಿ ಬಂತೆಂದು ಕೂಡ ನೋಡೋಣ. ಒಂದಾನೊಂದು ಕಾಲದಲ್ಲಿ ಈ ವಿಗ್ರಹ ಶ್ರೀರಂಗಂನಲ್ಲಿ ರಂಗನಾಥ ಸ್ವಾಮಿ ದೇವಾಲಯದಲ್ಲಿತ್ತಂತೆ. ಆದರೆ ಅಲ್ಲಿ ದೇವಿಗೆ ಪೂಜೆ ಮಾಡುತ್ತಿದ್ದ ಅರ್ಚಕನಿಗೆ ಆಗಾಗ ಯಾವುದೋ ಒಂದು ಕಾಯಿಲೆ ಬರುತ್ತಿರುತ್ತೆ. ಅದಕ್ಕೆ ಕಾರಣ ಈ ವಿಗ್ರಹವೇ ಎಂದು ಅವನು ಭಾವಿಸಿ ದೇವಾಲಯದಿಂದ ಈ ವಿಗ್ರಹವನ್ನು ದೂರ ಸಾಗಿಸುತ್ತಾನೆ. ಆ ರೀತಿ ಅವನು ಸಾಗಿಸಿದಂತ ಪ್ರದೇಶ ಕಣ್ಣನ್ನೂರು. ಅಂದಿನ ಸಮಯದಲ್ಲಿ ಈಕೆಯನ್ನು ಕಣ್ಣನ್ನೂರು ಮಾರಿಯಮ್ಮನ್ ಎಂದು ಕರೆಯಲಾಗುತ್ತಿತ್ತು. ರಂಗನಾಥ ಸ್ವಾಮಿ ಆಲಯದಿಂದ ದೇವಿಯ ವಿಗ್ರಹ ಸಾಗಿಸಿದಂತ ಪ್ರದೇಶ ಆ ಸಮಯದಲ್ಲಿ ಅಂದರೆ 17ನೇ ಶತಮಾನದಲ್ಲಿ ಅಂದಿನ ಕಾಲದ ರಾಜಭಟರ ಸೈನಿಕ ಸ್ಥಾವರವಾಗಿತ್ತು. ಆಗ ಟ್ರೀಚಿ ಪ್ರದೇಶವನ್ನು ವಿಜಯನಗರ ರಾಜರು ಪಾಲಿಸುತ್ತಿದ್ದರು. ಆ ಸೈನಿಕ ಸ್ಥಾವರಕ್ಕೆ ಬಂದ ಅಮ್ಮನ ವಿಗ್ರಹವನ್ನು ಸೈನಿಕರು ಪೂಜಿಸುತ್ತಿದ್ದರು. ಅವರು ಯುದ್ಧದಲ್ಲಿ ಗೆದ್ದಾಗ ಇದೆಲ್ಲ ಕೂಡ ದೇವಿಯ ಕಾರಣದಿಂದಲೇ ಎಂದು ಭಾವಿಸಿ ವಿಜಯನಗರ ರಾಜ ಆಲಯವನ್ನು ನಿರ್ಮಿಸಿದರು. ನೋಡಿದ್ರಲ್ಲ ಸ್ನೇಹಿತರೆ, ತುಂಬಾ ವರ್ಷಗಳಿಂದ ಗುಣಪಡಿಸಲಾಗದಂತ ಕಾಯಿಲೆ ಇದ್ದರೆ ಒಮ್ಮೆ ಈ ಆಲಯಕ್ಕೆ ಭೇಟಿ ನೀಡಿ ಬನ್ನಿ, ಎಲ್ಲವೂ ಸರಿ ಹೋಗುತ್ತೆ. ಈ ವಿಡಿಯೋ ನಿಮಗಿಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಕಥೆಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.